ಕಾಲ್ ಮಾಡಿ ನನಗೆ ಜೀವನವೇ ಸಾಕಾಗಿದೆ ಅಂತ ವೈಶಾಖ್ ಹೇಳ್ಕೊಳ್ಟ್ರಂತೆ. ನಂಗೆ ಬದುಕೋಕ್ಕೂ ಇಷ್ಟವಿಲ್ಲ ಅಂತ ಕೃಷಿ ತಾಪಂಡ ಅವರಿಗೆ ಹೇಳ್ಕೊಂಡ್ರಂತೆ ವೈಶಾಖ್. ಕ್ಷೇಮವನಕ್ಕೆ ಹೋಗಿದ್ದ ಕೃಷಿ ತಾಪಂಡಕ್ಕೆ ಕರೆ ಮಾಡಿ ಮಾತನಾಡಿದ್ದಾರೆ. ಲಾಸ್ಟ್ ಕರೆ ಕಾಲ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ವೈಶಾಖ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ರೀತಿ ಮಾಡ್ಕೊಳ್ಬೇಡ ಅಂತ ಧೈರ್ಯ ತುಂಬಿದ್ರಂತೆ ನಟಿ ಕೃಷಿ ತಾಪಂಡ. ನಾನ್ ಬರ್ತೀನಿ, ಬರೋವರೆಗೂ ಸುಮ್ನಿರು ಪ್ಲೀಸ್ ಅಂತ ನಟಿ ಕೃಷಿ ತಾಪಂಡ ಹೇಳಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಇಬ್ರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಕೃಷಿ ತಾಪಂಡ ಬೇರೆ ಹೇಳಿದ್ರಂತೆ, ಸಮಾಧಾನ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬರೋಣ, ಮನಸ್ಸು ಹಗರ ಆಗುತ್ತೆ, ಆರಾಮಾಗಿರು ನಾನು ಬರೋ ತನಕ ಅಂತ ಕೃಷಿಗೆ ಕಾಲ್ ಮಾಡಿ ಜೀವನದ ಜಿಗುಪ್ಸೆಯ ಬಗ್ಗೆ ಹೇಳ್ಕೊಂಡಿದ್ರು ವೈಶಾಖ್. ನನಗೆ ಬದುಕಕ್ಕೆ ಇಷ್ಟ ಇಲ್ಲ, ನಂಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅಂತ. ತದನಂತರದಲ್ಲಿ ಕೃಷಿ ತಾಪಂಡ ಭಯ ಪಡಬೇಡ, ಆರಾಮಾಗಿರು, ಧೈರ್ಯವಾಗಿರು, ನಾನಿದ್ದೀನಿ, ನಾನು ಬರೋ ತನಕ ಸುಮ್ಮನಿದ್ದು ಬಿಡು ಅಂತ ಹೇಳ್ಕೊಂಡಿದ್ದಾರೆ. ಅದ್ರಾಚೆಗೂ ಕೂಡ ವೈಶಾಖ್ ಅವ್ರ ಮಾತನ್ನ ಕೇಳಿಸ್ಕೊಂಡಿಲ್ಲ. ಕಾಲ್ ಕಟ್ ಆದ ತಕ್ಷಣ ಅವರು ಆತ್ಮಹತ್ಯೆಗೆ ಶರಣಾದ್ರು ಅನ್ನುವಂತಹ ವಿಚಾರಗಳು ಸದ್ಯಕ್ಕೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಲಾಸ್ಟ್ ಕರೆ ಐ ಥಿಂಕ್ ಕೃಷಿ ತಾಪಂಡ ಅವರಿಗೆ ಮತ್ತು ಇತ್ತೀಚೆಗೆ ಆಗಿರುವ ಬೆಳವಣಿಗೆಗಳು ಮತ್ತು ಇಬ್ಬರ ಮಧ್ಯೆ ಏನಿತ್ತು ವೈಮನಸ್ಸು ಅಥವಾ ವೈಶಾಖ್ ಅವರಿಗೆ ಮನನೋವುವಂತ ವಿಚಾರಗಳು ಏನಿತ್ತು ಅದು ಕೃಷಿ ತಾಪಂಡ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಯಾವ ಕಾರಣಕ್ಕೆ ಟ್ರಿಗರ್ ಆಗಿ ಅವ್ರು ಆತ್ಮಹತ್ಯೆಗೆ ಶರಣಾದ್ರು ಅಂತ. ಮೋಸ್ಟ್ಲಿ ಕೃಷಿ ತಾಪಂಡ ಅವರ ಸ್ಟೇಟ್ಮೆಂಟ್ ಮೇಲೆ ಈ ಅನುಮಾನಗಳಿಗೆ ಒಂದು ತೆರೆ ಬೀಳಬಹುದು ಅಂತ, ಒಂದು ಕ್ಲಾರಿಟಿ ಸಿಗಬಹುದು ಆತ್ಮಹತ್ಯೆ ವಿಚಾರಕ್ಕೆ ಅಂತ. ಖಂಡಿತ ಶ್ರುತಿ, ಇಲ್ಲಿ ಏನು ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇದೇ ವೈಶಾಖು ಕೃಷಿ ತಾಪಂಡ ಅವರಿಗೆ ಕಾಲ್ ಮಾಡ್ತಾನೆ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಜೀವನ ಸಾಕಾಗಿದೆ, ನಾನು ಪ್ರಾಣವನ್ನು ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ, ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಹೇಳ್ತಾರೆ. ನಾನು ಆಗಲೇ ಹೇಳಿದಾಗ ಯಲಹಂಕ ಭಾಗದಲ್ಲಿ ಇದ್ದಂಥ ಏನು ಕೃಷಿ ತಾಪಂಡಗೆ ಈ ವಿಚಾರ ಕೇಳಿ ಶಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಆತನನ್ನು ಅವಾಯ್ಡ್ ಮಾಡಿದ್ರೆ ಆತ ನಿಜವಾಗ್ಲೂ ಸಾಯ್ಬೋದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂಥ ಕೃಷಿ ತಾಪಂಡ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಳೆ. ಅದು ನೀನು ಸೂಸೈಡ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಬೇಡ, ನಾನು ಬರ್ತೇನೆ, ಬಂದ ಮೇಲೆ ನಾವಿಬ್ಬರೂ ಸೇರಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಲ್ಲಿ ತಮಗೆ ಇತ್ತೀಚೆಗೆ ಕಾಡ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು, ಎದುರಾಗಿರ್ತಕ್ಕಂಥ ಕಷ್ಟಗಳಿಗೆ ನಿವಾರಣೆಯಾಗುವಂಥ ಒಂದು ಸರ್ಪದೋಷ ಏನು ಪೂಜೆ ಇದೆ, ಆ ಪೂಜೆಯನ್ನು ಮಾಡಿಸ್ಕೊಂಡು ವಾಪಸ್ ಬರೋಣ ಅನ್ನೋ ರೀತಿಯಾಗಿ ಆತನ ಒಂದು ಮನವೊಲಿಸುವ ಮುಖಾಂತರ ಧೈರ್ಯವನ್ನು ಸಹ ತುಂಬಿರ್ತಾರೆ. ಆದರೆ ಆತ ಆ ಕೃಷಿ ತಾಪಂಡ ಹೇಳಿದಂಥ ರೀತಿಯಾಗಿ ಶಾಂತವಾಗೋದಿಲ್ಲ, ಸಮಾಧಾನವೂ ಸಹ ಆಗೋದಿಲ್ಲ. ಒಂದಷ್ಟು ಸಮಯ ಕಳೆದ ಬಳಿಕ ಅಂದರೆ ನಿನ್ನೆ ಸಂಜೆ ಫೋನ್ ಮಾಡಿರ್ತಾರೆ, ರಾತ್ರಿ 9-10 ಗಂಟೆ ಸುಮಾರಿಗೆ ಆತ ತೀವ್ರ ಮನನೊಂದು ಕೃಷಿ ತಾಪಂಡ ಧೈರ್ಯ ತುಂಬಿದ್ರೂ ಸಹ ನಾನು ಮನೆಗೆ ಬರೋವರೆಗೂ ಇರು, ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಧೈರ್ಯ ಹೇಳಿದ್ರೂ ಸಹ ಆತ ವೆಯ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂತಹ ಒಂದು ತೀವ್ರ ಆಘಾತನೋ ಅಥವಾ ನೋವಿನಿಗೆ ಒಳಗಾಗಿದ್ದಂಥ ವೈಶಾಖು ಮನೆಯಲ್ಲಿದ್ದಂಥ ಸೀಲಿಂಗ್ ಫ್ಯಾನಿಗೆ ನೇಣಾಕೊಂಡು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ನಂತರ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿರೋದು ಕನ್ಫರ್ಮ್ ಆಗುತ್ತೆ. ಕೂಡಲೇ ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಈ ರೀತಿಯಾಗಿ ನಾನು ವಾಸವಾಗಿರ್ತಕ್ಕಂಥ ಎಲಿಗೆಂಟ್ ಅಪಾರ್ಟ್ಮೆಂಟಲ್ಲಿ ವೈಶಾಖ್ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ತಾರೆ. ಸ್ಥಳಕ್ಕೆ ಹೋದಂಥ ಪೊಲೀಸರು ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಜೊತೆಗೆ ಅವರ ಮನೆ ಒಂದು ಡೂಪ್ಲಿಕೇಟ್ ಕೀಸ್ ಕೂಡ ಸೆಕ್ಯೂರಿಟಿ ಪಾಯಿಂಟಲ್ಲಿ ಇರುತ್ತೆ, ಆ ಕೀಯನ್ನು ಬಳಸ್ಕೊಂಡು ಮನೆ ಒಳಗಡೆ ಹೋದಾಗ ವೈಶಾಖು ನೇಣಿನ ಕುಡಿಕೆಯಲ್ಲಿ ನೇತಾಡ್ತಾ ಇರ್ತಾನೆ. ಆತನ ಶವವನ್ನು ಕೆಳಗೆ ಇಳಿಸಿದಂಥ ಆರ್.ಆರ್. ನಗರ ಪೊಲೀಸರು ಸದ್ಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅವರ ಕುಟುಂಬಸ್ಥರಿಗೂ ಸಹ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಮರಣೋತ್ತರ ಪರೀಕ್ಷೆ ನಡೆಸ್ತಕ್ಕಂಥ ವಿಕ್ಟೋರಿಯಾ ಶವಾಗಾರದ ಬಳಿ ಅವರ ಕುಟುಂಬಸ್ಥರು ನೆರೆದಿದ್ದಾರೆ. ಅವರು ಯಾವ ರೀತಿಯಾಗಿ ದೂರನ್ನು ಕೊಡ್ತಾರೆ ಅದರ ಮೇಲೆ ಒಂದು ತನಿಖೆಯನ್ನು ಸಹ ಕೈಗೊಳ್ಳಾಗುತ್ತೆ. ಮತ್ತೊಂದು ಕಡೆ ಲಾಸ್ಟಾಗಿ ಕೊನೆಯದಾಗಿ ಮಾತನಾಡಿರ್ತಕ್ಕಂಥದ್ದು ಅದು ಕೃಷಿ ತಾಪಂಡ ಜೊತೆಗೆ ಯಾವ ವಿಚಾರಗಳನ್ನು ಮಾತಾಡಿದ್ರು, ಆತ ಆತ್ಮಹತ್ಯೆ ಅವರ ಒಂದು ಫ್ಲಾಟ್ನಲ್ಲೇ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು, ಇವೆಲ್ಲದಕ್ಕೆ ಉತ್ತರವನ್ನು ಕೊಡಬೇಕಾಗಿರೋದು ಕೃಷಿ ತಾಪಂಡ. ಈಗ ಯಾರು ದೂರು ಕೊಡ್ತಾರೆ ಆ ಆಧಾರದ ಮೇಲೆ ಕೃಷಿ ತಾಪಂಡ ಅವ್ರಿಗೂ ಒಂದು ನೋಟಿಸನ್ನು ಜಾರಿ ಮಾಡಿ ಅವರಿಂದ ಹೇಳಿಕೆಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಆರ್.ಆರ್. ನಗರ ಪೊಲೀಸರು ಮಾಡಲಿದ್ದಾರೆ. ಆಗ ನಿಖರವಾದಂಥ ಕಾರಣ ಏನೇನೋದು ಬೆಳಕಿಗೆ ಬರಲಿದೆ. ಶ್ರುತಿ, ಅಲ್ಲ ಮಂಜುನಾಥ್, ಈಗ ಕೃಷಿ ತಾಪಂಡ ಅವರು ಬಂದಿದ್ದಾರೆ, ಅಟ್ಲೀಸ್ಟ್ ಬೇರೆ ಕಡೆ ಎಲ್ಲೋ ಇದ್ರು, ಅಲ್ಲಿಗೆ ಕರೆ ಹೋಯ್ತು, ಅವರು ತದನಂತರದಲ್ಲಿ ಬಂದಿದ್ದಾರೆ. ಜೊತೆಗೆ ವೈಶಾಖ್ ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಅಲ್ಲೂ ಇರ್ಲಿಲ್ವಾ, ಫ್ಯಾಮಿಲಿ ಬಿಟ್ಟಿದ್ರಾ ಅಂತ? ಇವರು ಒಂದೇ ಮನೆಯಲ್ಲಿದ್ರ? ಈಗ ಕೃಷಿ ತಾಪಂಡ ಅವರ ನಿವಾಸದಲ್ಲೇ ತಾನೇ ವೈಶಾಖ್ ಅವರ ಆತ್ಮಹತ್ಯೆ ಆಗಿರೋದು ಅಂತ.
ಶ್ರುತಿ, ಕೃಷಿ ತಾಪಂಡ್ ಅವರ ಫ್ಲಾಟ್ನಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅಲ್ಲಿ ಇಬ್ಬರು ಸಹ ಜೊತೆಯಲ್ಲಿ ಯಾವಾಗಲೂ ವಾಸ ಇರಲಿಲ್ಲ. ಆಗಾಗ ಕೃಷಿ ತಾಪಂಡ್ ಅವರ ಮನೆಗೆ ವೈಶಾಖ್ ಬಂದು ಹೋಗ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಮತ್ತೊಂದು ಕಡೆ ಅವರ ಕುಟುಂಬ ಅಂದರೆ ವೈಶಾಖ್ ಅವರ ಫ್ಯಾಮಿಲಿಯನ್ನು ಸಂಪೂರ್ಣವಾಗಿ ತೊರೆದಿದ್ದ ಅನ್ನೋದ್ರ ಬಗ್ಗೆ ಸಹ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಆದರೆ HL ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ದಾಖಲಾದಂಥ ಪ್ರಕರಣ, ಆ ಪ್ರಕರಣದಿಂದ ಏನು ಬಂಧನಕ್ಕೊಳಗಾಗಿದ್ದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಆತನನ್ನು ತಿರಸ್ಕಾರ ಮಾಡಿಸಿದ್ರು, ಜೊತೆಯಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಬೇಕಾದ್ರೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಬೇಕು. ಇಲ್ಲಂತಂದರೆ ಆ ಕೃಷಿ ತಾಪಂಡ ರಿಸೀವ್ ಮಾಡ್ಕೊಂಡಿದ್ದಾದರೆ ಅದು ಬೇರೆ ರೀತಿಯಾಗಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಗಲಾಟೆಗಳಿಗೆ ಅವಕಾಶ ಇರ್ಬೋದು. ಆಕೆಯೇ ಈತನನ್ನು ಕೊಲೆ ಮಾಡಿದರೆ ಅನ್ನೋ ಆರೋಪವನ್ನು ಅವ್ರ ಕುಟುಂಬಸ್ಥರು ಸಹ ಮಾಡ್ಬೋದು. ಹೀಗಾಗಿ ಅವರ ಕುಟುಂಬಸ್ಥರಿಗೆ ಪೊಲೀಸರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಅವರು ಕುಟುಂಬದ ಕೆಲ ಸದಸ್ಯರು ಈಗ ಜಮಾಯಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥವ್ರು ಈಗ ಮೊದಲಿಗೆ ಅವರ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಶವವನ್ನು ಸ್ವೀಕರಿಸಿ ಅದರ ಅಂತ್ಯಕ್ರಿಯೆ ಮಾಡುವಂತ ಕೆಲಸವನ್ನ ಮಾಡಬೇಕು. ನಂತರ ಪ್ರೋಸೆಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಮ್ಮಿಂದ ಪಡ್ಕೊಳ್ತೀನಿ.